ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್. ಇಂದಿನ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಮಾಹಿತಿಯನ್ನು ನೋಡುವ ಮೊದಲನೆಯ ಪ್ರಶ್ನೆ. ಇತ್ತೀಚೆಗೆ ಲೇಹ್ನಲ್ಲಿ ಮುಕ್ತಾಯಗೊಂಡ ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ 2026ರ ಪದಕ ಪಟ್ಟಿಯಲ್ಲಿ ಯಾವ ರಾಜ್ಯವು ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ? ಉತ್ತರ ಆಪ್ಷನ್ ಬಿ, ಹರಿಯಾಣ ರಾಜ್ಯವು ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ. ಖೇಲೋ ಇಂಡಿಯಾ ವಿಂಟರ್ಸ್ ಗೇಮ್ 2026ರ ಮೊದಲ ಹಂತವು ಜನವರಿ 20ರಂದು ಲಡಾಖ್ನ ಲೇಹ್ನಲ್ಲಿ ಪ್ರಾರಂಭವಾಗಿ ಇತ್ತೀಚೆಗೆ ಅಂತ್ಯವಾಗಿರುತ್ತದೆ. ಇದರಲ್ಲಿ ಹರಿಯಾಣ ತಂಡವು ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುತ್ತದೆ. ಇಲ್ಲಿ ಒಟ್ಟಾಗಿ 2 ರಾಜ್ಯಗಳಲ್ಲಿ ಈ ಖೇಲೋ ಇಂಡಿಯಾ ವಿಂಟರ್ಸ್ ಗೇಮ್ ಅನ್ನು ಆಯೋಜಿಸಲಾಗುತ್ತದೆ. ಮೊದಲ ಹಂತದಲ್ಲಿ ಲಡಾಖ್ನಲ್ಲಿ ಆಯೋಜಿಸಲಾಯಿತು. ಇನ್ನು ಮುಂದೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ 2ನೇ ಹಂತವನ್ನು ಆಯೋಜಿಸಲಾಗುತ್ತದೆ. ಸೊ ಈ ಖೇಲೋ ಇಂಡಿಯಾ ವಿಂಟರ್ಸ್ ಗೇಮ್ಸ್ ಅನ್ನು ಯಾಕೆ ಆಯೋಜಿಸುತ್ತಾರೆ ಅಂದರೆ, ಚಳಿಗಾಲದ ಕ್ರೀಡೆಗಳಾದ ಐಸ್ ಹಾಕಿ, ಸ್ಕೀಯಿಂಗ್ ಮತ್ತು ಐಸ್ ಸ್ಕೇಟಿಂಗ್ ಭಾರತದಲ್ಲಿ ಉತ್ತೇಜನ ನೀಡುವುದು ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳನ್ನು ಸಿದ್ಧಪಡಿಸುವುದು ಇದರ ಮೇನ್ ಉದ್ದೇಶವಾಗಿರುತ್ತದೆ. ಸೊ ಈ ಮಾಹಿತಿ ಇಲ್ಲಿ ನೆನಪಿಟ್ಟುಕೊಳ್ಳಿ. ಇಲ್ಲಿ ಕೆಲವು ಇಂಪಾರ್ಟೆಂಟ್ ಆದ GK ಪಾಯಿಂಟ್ಸ್ಗಳು. ಖೇಲೋ ಇಂಡಿಯಾ ವಿಂಟರ್ಸ್ ಗೇಮ್ ಇದರ ಪ್ರಾರಂಭ 2020ರಲ್ಲಿ ಪ್ರಾರಂಭವಾಯಿತು. ಪ್ರಧಾನ ಕಚೇರಿ ಸೈ ಆಗಿರುತ್ತದೆ. ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಇದರ ಉಸ್ತುವಾರಿ ವಹಿಸುತ್ತದೆ. ಲಡಾಖ್ನ ಪ್ರಸ್ತುತ ಲೆಫ್ಟಿನೆಂಟ್ ಗವರ್ನರ್ BD ಮಿಶ್ರಾ ಆಗಿರುತ್ತಾರೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ. ಪ್ರತಿ ವರ್ಷ ಯಾವ ದಿನದಂದು ಭಾರತೀಯ ಪತ್ರಿಕಾ ದಿನವನ್ನು ಆಚರಿಸಲಾಗುತ್ತದೆ? ಉತ್ತರ ಆಪ್ಷನ್ ಸಿ, ಜನವರಿ 29ರಂದು ಪ್ರತಿ ವರ್ಷ ಭಾರತೀಯ ಪತ್ರಿಕಾ ದಿನವನ್ನು ಆಚರಿಸಲಾಗುತ್ತದೆ. ಇದು ಭಾರತದಲ್ಲಿ ಪತ್ರಿಕೋದ್ಯಮದ ಆರಂಭವನ್ನು ಗೌರವಿಸಲು ಪ್ರತಿ ವರ್ಷ ಜನವರಿ 29ರಂದು ಭಾರತೀಯ ಪತ್ರಿಕಾ ದಿನ ಆಚರಿಸಲಾಗುತ್ತದೆ. ಜನವರಿ 29, 1780ರಂದು ಜೇಮ್ಸ್ ಅಗಸ್ಟಸ್ ಹಿಕಿಯವರು ಭಾರತದ ಮೊಟ್ಟಮೊದಲ ಮುದ್ರಿತ ಪತ್ರಿಕೆ ಬೆಂಗಾಲ್ ಗೆಜೆಟ್ ಅನ್ನು ಕೋಲ್ಕತ್ತಾದಲ್ಲಿ ಪ್ರಾರಂಭಿಸಿದರು. ಸೊ ಇದರ ನೆನಪಿಗಾಗಿ ಜನವರಿ 29ರಂದು ಪ್ರತಿ ವರ್ಷ ಭಾರತದಲ್ಲಿ ಭಾರತೀಯ ಪತ್ರಿಕಾ ದಿನ ಆಚರಿಸಲಾಗುತ್ತದೆ. ಈ ಬೆಂಗಾಲ್ ಗೆಜೆಟ್ ಅನ್ನು ಕಲ್ಕತ್ತಾ ಜನರಲ್ ಅಡ್ವರ್ಟೈಸರ್ಸ್ ಎಂದು ಕೂಡ ಕರೆಯಲಾಗುತ್ತದೆ. ಇದು ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತದ ವಿರುದ್ಧ ಧ್ವನಿ ಎತ್ತಿದ ಮೊದಲ ಪತ್ರಿಕೆಯಾಗಿದ್ದು, ಅಂದಿನಿಂದ ಭಾರತ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪತ್ರಿಕೆಗಳು ಪ್ರಮುಖ ಪಾತ್ರ ವಹಿಸಿದೆ. ಇಲ್ಲಿ 2026ರಲ್ಲಿ ಭಾರತ ಪತ್ರಿಕಾ ದಿನದ ವಿಶೇಷತೆ ಏನಾಗಿರುತ್ತದೆ ಅಂದರೆ, ಡಿಜಿಟಲ್ ಮಾಧ್ಯಮಗಳ ಅಬ್ಬರದ ನಡುವೆಯೂ ಮುದ್ರಣ ಮಾಧ್ಯಮದ ವಿಶ್ವಾಸಾರ್ಹತೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಪತ್ರಿಕೆಗಳ ಪಾತ್ರವನ್ನು ಈ ದಿನದಂದು ನೆನಪಿಸಿಕೊಳ್ಳಲಾಯಿತು. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಕೆಲವು ಇಂಪಾರ್ಟೆಂಟ್ ಆದ GK ಪಾಯಿಂಟ್ಸ್ಗಳು. ಭಾರತದ ಮೊದಲ ಪತ್ರಿಕೆ ಬೆಂಗಾಲ್ ಗೆಜೆಟ್ 1780ರಲ್ಲಿ ಪ್ರಾರಂಭಿಸಲಾಯಿತು. ಕನ್ನಡದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ 1843ರಲ್ಲಿ ಪ್ರಾರಂಭಿಸಲಾಯಿತು. ಇದರ ಸಂಪಾದಕರು ಹರ್ಮನ್ ಮೊಗ್ಲಿಂಗ್ ಆಗಿರುತ್ತಾರೆ. ಹಾಗೆಯೇ ಭಾರತದ ಪತ್ರಿಕೋದ್ಯಮದ ಪಿತಾಮಹ ಎಂದು ರಾಜಾ ರಾಮ್ ಮೋಹನ್ ರಾಯ್ ಅವರನ್ನು ಕರೆಯಲಾಗುತ್ತದೆ. ಸಂಬಾದ್ ಕೌಮುದಿ ಪತ್ರಿಕೆಯನ್ನು ಇವರು ಪ್ರಾರಂಭಿಸಿರುತ್ತಾರೆ. ಅಂತಾರಾಷ್ಟ್ರೀಯ ಪತ್ರಿಕಾ ಸ್ವಾತಂತ್ರ್ಯ ದಿನವನ್ನು ಮೇ 3ರಂದು ಪ್ರತಿ ವರ್ಷ ಆಚರಿಸಲಾಗುತ್ತದೆ. ಇಲ್ಲಿ ಮಾಹಿತಿ ನೆನಪಿಟ್ಟುಕೊಳ್ಳಿ. ಹಾಗೆ ಈ ಒಂದು ಮಾಹಿತಿ ಇಂಪಾರ್ಟೆಂಟ್ ಆದ ಮಾಹಿತಿಯಾಗಿರುತ್ತದೆ. ವಿಶ್ವದ ಅತ್ಯಂತ ಹಳೆಯ ಮತ್ತು ಇಂದಿಗೂ ಪ್ರಕಟವಾಗಿರುವ ಭಾರತದ ಪತ್ರಿಕೆ ಯಾವುದೆಂದರೆ ಮುಂಬೈ ಸಮಾಚಾರ ಆಗಿರುತ್ತದೆ. 1822ರಲ್ಲಿ ಪ್ರಾರಂಭವಾಯಿತು. ಇನ್ನೂ ಕೂಡ ನಡೆಯುತ್ತಾ ಇದೆ ಮುಂಬೈ ಸಮಾಚಾರ ಪತ್ರಿಕೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಕರ್ನಾಟಕದ ಯಾವ ಐತಿಹಾಸಿಕ ಸ್ಥಳದಲ್ಲಿ ನವಶಿಲಾಯುಗದ ಕಾಲದ ಅವಶೇಷಗಳು ಪತ್ತೆಯಾಗಿದೆ? ಉತ್ತರವು ಆಪ್ಷನ್ ಸಿ, ಲಕ್ಕುಂಡಿಯಲ್ಲಿ. ಗದಗ ಜಿಲ್ಲೆಯ ಪ್ರಸಿದ್ಧ ಪ್ರವಾಸಿ ತಾಣವಾದ ಲಕ್ಕುಂಡಿಯಲ್ಲಿ ಇತ್ತೀಚೆಗೆ ನಡೆದ ಭೂಶೋಧನೆಯಲ್ಲಿ ನವಶಿಲಾಯುಗದ ಕಾಲಕ್ಕೆ ಸೇರಿದ ಕಲ್ಲಿನ ಕೊಡಲಿಗಳು ಮತ್ತು ಇತರ ಉಪಕರಣಗಳು ಪತ್ತೆಯಾಗಿರುತ್ತವೆ. ಇಲ್ಲಿ ಇದರ ಪ್ರಾಚೀನತೆ. ಇದು ಲಕ್ಕುಂಡಿಯು ಕೇವಲ ಕಲ್ಯಾಣ ಚಾಲುಕ್ಯರ ಕಾಲದ ದೇವಾಲಯಗಳಿಗೆ ಮಾತ್ರವಲ್ಲದೆ ಸಾವಿರಾರು ವರ್ಷಗಳ ಹಿಂದೆ ನವಶಿಲಾಯುಗದ ಮಾನವ ವಾಸಸ್ಥಾನವಾಗಿತ್ತು ಎಂಬುದು ಈ ಆವಿಷ್ಕಾರದಿಂದ ಸಾಬೀತಾಗುತ್ತದೆ. ಹಾಗೆಯೇ ಲಕ್ಕುಂಡಿಯನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣದ ಪಟ್ಟಿಗೆ ಸೇರಿಸಲು ಭಾರತ ಸರ್ಕಾರವು ಈಗಾಗಲೇ ತಾತ್ಕಾಲಿಕ ಪಟ್ಟಿಯಲ್ಲಿ ಸೇರಿಸಿವೆ. ಈಗ ಪತ್ತೆಯಾಗಿರುವ ಈ ಪ್ರಾಚೀನ ಅವಶೇಷಗಳು ಈ ಸ್ಥಾನಮಾನ ಪಡೆಯಲು ಪ್ರಬಲ ಸಾಕ್ಷ್ಯಗಳಾಗಿರುತ್ತವೆ. ಈ ಸಂಶೋಧನೆಯು ದಕ್ಷಿಣ ಭಾರತದ ಇತಿಹಾಸ ಮತ್ತು ನಾಗರಿಕತೆಯ ಬೆಳವಣಿಗೆಯ ಅರ್ಥ ಮಾಡಿಕೊಳ್ಳಲು ಹೊಸ ದಾರಿಯನ್ನು ತೆರೆಯಲಿದೆ ಎಂದು ಹೇಳಲಾಗುತ್ತಿದೆ. ಕೆಲವು GK ಪಾಯಿಂಟ್ಸ್ಗಳು. ಲಕ್ಕುಂಡಿಯ ಹಳೆ ಹೆಸರು ಲೋಕಿಗುಂಡಿಯಾಗಿರುತ್ತದೆ. ಚಾಲುಕ್ಯರ ಕೊಡುಗೆಯು. ಲಕ್ಕುಂಡಿಯು ಕಲ್ಯಾಣ ಚಾಲುಕ್ಯರ ಕಾಲದ ಪ್ರಮುಖ ವ್ಯಾಪಾರ ಮತ್ತು ಧಾರ್ಮಿಕ ಕೇಂದ್ರವಾಗಿರುತ್ತದೆ. ಯುನೆಸ್ಕೋ ಪಟ್ಟಿಗೆ ಸೇರಿರುವ ಕೆಲವು ಕರ್ನಾಟಕದ ಸ್ಥಳಗಳು ಹಂಪಿ, ಪಟ್ಟದಕಲ್ಲು ಮತ್ತು ಪಶ್ಚಿಮ ಘಟ್ಟಗಳು ಹಾಗೂ ಇತ್ತೀಚೆಗೆ ಸೇರಿದ ಬೇಲೂರು, ಹಳೆಬೀಡು, ಸೋಮನಾಥಪುರದ ಹೊಯ್ಸಳ ಪವಿತ್ರ ಸಮೂಹಗಳು ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಸೇರಿರುತ್ತವೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ. ಭಾರತದ ಕರಾವಳಿ ಭದ್ರತೆಯ ಜಾಗೃತಿ ಮೂಡಿಸಲು ಮತ್ತು ಗಣರಾಜ್ಯೋತ್ಸವ ಸಂಭ್ರಮದ ಅಂಗವಾಗಿ ವಂದೇ ಮಾತರಂ ಕೋಸ್ಟಲ್ ಸೈಕ್ಲೋಥಾನ್ 2026 ಅನ್ನು ಪ್ರಾರಂಭಿಸಿದ ಸಂಸ್ಥೆ ಯಾವುದು? ಉತ್ತರ ಆಪ್ಷನ್ ಬಿ, ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ಆಗಿರುತ್ತದೆ.
ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ CISF ಜನವರಿ 2026ರಲ್ಲಿ ಭಾರತದ ಪಶ್ಚಿಮ ಕರಾವಳಿ ಉದ್ದಕ್ಕೂ ಬೃಹತ್ ಸೈಕಲ್ ಜಾಥಾವನ್ನು ಆಯೋಜಿಸಿದೆ. ಇದರ ಉದ್ದೇಶ ಭದ್ರತಾ ಜಾಗೃತಿಯಾಗಿರುತ್ತದೆ. ಕರಾವಳಿ ತೀರದ ಜನರೊಂದಿಗೆ ಸಂಪರ್ಕ ಸಾಧಿಸಿ ಭದ್ರತೆಯ ಬಗ್ಗೆ ಜಾಗೃತಿ ಮೂಡಿಸುವುದು ಇದರ ಉದ್ದೇಶ ಆಗಿದೆ. ಇದರಲ್ಲಿ ಇದು ಯಾವ ಮಾರ್ಗವಾಗಿ ನಡೆಯುತ್ತಾರೆ ಅಂದರೆ ಗುಜರಾತ್ನಿಂದ ಪ್ರಾರಂಭವಾಗಿ ಮುಂಬೈ ಮೂಲಕ ಗೋವಾ ಅಥವಾ ದಕ್ಷಿಣ ಕರಾವಳಿಯವರೆಗೆ ಸಾಗುವ ಬೃಹತ್ ಅಭಿಯಾನ ಇದಾಗಿರುತ್ತದೆ. CISF ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಇದು ಒಂದು ಭಾರತದ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳಲ್ಲಿ ಒಂದಾಗಿರುತ್ತದೆ. ಇದರ ಸ್ಥಾಪನೆಯನ್ನು 1969ರಲ್ಲಿ ಮಾಡಲಾಯಿತು. ಇದರ ಧ್ಯೇಯವಾಕ್ಯ ಸಂರಕ್ಷಣೆ ಮತ್ತು ಭದ್ರತೆಯಾಗಿರುತ್ತದೆ. ಇದರಲ್ಲಿ ಇದು ವಿಮಾನ ನಿಲ್ದಾಣ, ಬಂದರುಗಳು, ಪರಮಾಣು ಕೇಂದ್ರಗಳು ಮತ್ತು ಪ್ರಮುಖ ಸರ್ಕಾರಿ ಕಟ್ಟಡಗಳ ಭದ್ರತೆಯನ್ನು ಮಾಡುತ್ತವೆ. ಭಾರತದ ಕರಾವಳಿ ತೀರದ ವಿಸ್ತೀರ್ಣ ಸುಮಾರು 7,516 ಕಿಲೋಮೀಟರ್ ಉದ್ದದ ಕರಾವಳಿ ಭಾರತದ್ದಾಗಿರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ಗಿಗ್ ಕಾರ್ಮಿಕರ ಹಿತರಕ್ಷಣೆಗಾಗಿ ಪ್ರತ್ಯೇಕ ಕ್ಷೇಮಾಭಿವೃದ್ಧಿ ಮತ್ತು ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪಿಸಲು ಇತ್ತೀಚೆಗೆ ಅಧಿಕೃತ ಸೂಚನೆ ಹೊರಡಿಸಿದ ರಾಜ್ಯ ಯಾವುದು? ಉತ್ತರ ಆಪ್ಷನ್ ಸಿ, ಕರ್ನಾಟಕ ರಾಜ್ಯ. ಕರ್ನಾಟಕ ಸರ್ಕಾರವು ಅಸಂಘಟಿತ ವಲಯದ ಗಿಗ್ ಕಾರ್ಮಿಕರು, ಡೆಲಿವರಿ ಬಾಯ್ಸ್, ಕ್ಯಾಬ್ ಚಾಲಕರು ಇತ್ಯಾದಿ ವರ್ಕರ್ಸ್ಗಳು ಸಾಮಾಜಿಕ ಭದ್ರತೆಗಾಗಿ ಈ ಮಂಡಳಿಯನ್ನು ಸ್ಥಾಪಿಸಲು ಅಧಿಸೂಚನೆಯನ್ನು ಹೊರಡಿಸಿರುತ್ತದೆ. ಇಲ್ಲಿ ವಿಮೆ ಸೌಲಭ್ಯವನ್ನು ನೀಡಲಾಗುತ್ತದೆ. ಅಪಘಾತ ವಿಮೆ ಮತ್ತು ಜೀವ ವಿಮೆಯನ್ನು ಒದಗಿಸುವುದು ಈ ಮಂಡಳಿಯ ಪ್ರಮುಖ ಗುರಿಯಾಗಿರುತ್ತದೆ. ಇದರಲ್ಲಿ ನಿಧಿ ಹೇಗೆ ಸಂಗ್ರಹಿಸಲಾಗುತ್ತದೆ ಅಂದರೆ ಪ್ಲಾಟ್ಫಾರ್ಮ್ ಆಧಾರಿತ ಕಂಪನಿಗಳಾಗಿರುವ ಸ್ವಿಗ್ಗಿ, ಝೊಮ್ಯಾಟೊ ಇತ್ಯಾದಿಗಳಂತಹ ಪ್ರತಿ ಪ್ಲಾಟ್ಫಾರ್ಮ್ಗಳು ಪ್ರತಿ ವಹಿವಾಟಿನ ಮೇಲೆ ಸಣ್ಣ ಪ್ರಮಾಣದ ಸೆಸ್ ವಿಧಿಸುವ ಮೂಲಕ ಈ ಕಲ್ಯಾಣ ನಿಧಿಯನ್ನು ರೂಪಿಸಲಾಗುತ್ತದೆ. ಹಾಗೆಯೇ ರಾಜ್ಯದಲ್ಲಿರುವ ಎಲ್ಲ ಗಿಗ್ ಕಾರ್ಮಿಕರನ್ನು ಈ ಮಂಡಳಿಯ ಅಡಿಯಲ್ಲಿ ನೋಂದಾಯಿಸಿಕೊಳ್ಳಲು ಅವಕಾಶವೂ ನೀಡಲಾಗುತ್ತಿದೆ. ಈ ಮಾಹಿತಿ ಇಲ್ಲಿ ನೆನಪಿಟ್ಟುಕೊಳ್ಳಿ. ಗಿಗ್ ಕಾರ್ಮಿಕರು ಅಥವಾ ಗಿಗ್ ಎಕಾನಮಿ ಅಂದರೆ ಶಾಶ್ವತ ಉದ್ಯೋಗದ ಬದಲು ಅಲ್ಪಾವಧಿ ಅಥವಾ ಸ್ವತಂತ್ರವಾಗಿ ಕೆಲಸ ಮಾಡುವ ಆರ್ಥಿಕ ವ್ಯವಸ್ಥೆ ಇದಾಗಿರುತ್ತದೆ. ಕರ್ನಾಟಕದ ಕಾರ್ಮಿಕ ಸಚಿವ ಯಾರು ಆಗಿರುತ್ತಾರೆ ಅಂದರೆ ಸಂತೋಷ್ ಲಾಡ್ ಆಗಿರುತ್ತಾರೆ. ಕರ್ನಾಟಕದಿಂದ ಗಿಗ್ ಕಾರ್ಮಿಕರಿಗೆ 4 ಲಕ್ಷ ರೂಪಾಯಿವರೆಗಿನ ವಿಮಾ ಸೌಲಭ್ಯವೂ ಕೂಡ ಕರ್ನಾಟಕ ಸರ್ಕಾರವು ನೀಡುತ್ತಾ ಬರುತ್ತಿದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ವಿಶ್ವದ ಅತಿ ದೊಡ್ಡ ಕಂಪ್ರೆಸ್ಡ್ ಏರ್ ಎನರ್ಜಿ ಸ್ಟೋರೇಜ್ ಪ್ಲಾಂಟ್ ಅನ್ನು ಯಾವ ದೇಶವು ಕಾರ್ಯಗತಗೊಳಿಸಿದೆ? ಉತ್ತರವು ಆಪ್ಷನ್ ಸಿ, ಚೀನಾ ದೇಶ ಕಾರ್ಯಗತಗೊಳಿಸಿದೆ. ನವೀಕರಿಸಬಹುದಾದ ಇಂಧನವನ್ನು ಸೌರ ಮತ್ತು ಪವನಶಕ್ತಿ ಸಂಗ್ರಹಿಸಿಡಲು ಚೀನಾ ದೇಶವು ವಿಶ್ವದ ಅತಿ ದೊಡ್ಡ ಕಂಪ್ರೆಸ್ಡ್ ಏರ್ ಎನರ್ಜಿ ಸ್ಟೋರೇಜ್ ಪ್ಲಾಂಟ್ ಅನ್ನು ಯಶಸ್ವಿಯಾಗಿ ಕಾರ್ಯಾರಂಭ ಮಾಡಿರುತ್ತದೆ. ಇಲ್ಲಿ ನವೀಕರಿಸಬಹುದಾದ ಇಂಧನ ಎಂದರೆ ಸೌರ ಮತ್ತು ಪವನಶಕ್ತಿಯಾಗಿರುತ್ತದೆ. ಈ ತಂತ್ರಜ್ಞಾನ ಹೇಗೆ ಕೆಲಸ ಮಾಡುತ್ತದೆ ಅಂದರೆ ವಿದ್ಯುತ್ ಬಳಕೆ ಕಡಿಮೆ ಇರುವ ಸಮಯದಲ್ಲಿ ಹೆಚ್ಚುವರಿ ವಿದ್ಯುತ್ ಬಳಸಿ ಗಾಳಿಯನ್ನು ಹೆಚ್ಚಿನ ಒತ್ತಡದಲ್ಲಿ ದೊಡ್ಡ ಗುಹೆಗಳಲ್ಲಿ ಅಥವಾ ಟ್ಯಾಂಕ್ಗಳಲ್ಲಿ ಸಂಗ್ರಹಿಸಲಾಗುತ್ತದೆ ಮತ್ತು ವಿದ್ಯುತ್ ಬೇಡಿಕೆ ಹೆಚ್ಚಾದಾಗ ಈ ಒತ್ತಡದ ಗಾಳಿಯನ್ನು ಬಿಡುಗಡೆ ಮಾಡಿ ಟರ್ಬೈನ್ ತಿರುಗಿಸುವ ಮೂಲಕ ಮತ್ತೆ ವಿದ್ಯುತ್ ಉತ್ಪಾದಿಸಲಾಗುತ್ತದೆ. ಇದು ಲಿಥಿಯಂ ಬ್ಯಾಟರಿಗಿಂತ ಕಡಿಮೆ ಖರ್ಚಿನ ಮತ್ತು ಪರಿಸರ ಸ್ನೇಹಿ ವಿಧಾನವಾಗಿದ್ದು ಸುಮಾರು 3,000 ಮೆಗಾವ್ಯಾಟ್ಗಿಂತ ಹೆಚ್ಚಿನ ಸಾಮರ್ಥ್ಯ ಹೊಂದಿದ್ದು ಲಕ್ಷಾಂತರ ಮನೆಗಳಿಗೆ ಇದು ವಿದ್ಯುತ್ ನೀಡಬಲ್ಲದಾಗಿರುತ್ತದೆ. ಇದರ ಉದ್ದೇಶವು ಇಂಗಾಲದ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವುದು ಮತ್ತು ಹವಾಮಾನ ಬದಲಾವಣೆಯ ವಿರುದ್ಧ ಹೋರಾಡುವುದು ಇದರ ಮೇನ್ ಉದ್ದೇಶ ಇದಾಗಿರುತ್ತದೆ. ಇಲ್ಲಿ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಕೆಲವು ಪಾಯಿಂಟ್ಸ್ಗಳು: ಶಕ್ತಿ ಸಂಗ್ರಹಣಾ ವಿಧಗಳು, ಲಿಥಿಯಂ ಅಯಾನ್ ಬ್ಯಾಟರಿಗಳು, ಪಂಪ್ಡ್ ಹೈಡ್ರೋ ಸ್ಟೋರೇಜ್ ಮತ್ತು CAESಗಳು. ಚೀನಾದ ರಾಜಧಾನಿ ಬೀಜಿಂಗ್ನಲ್ಲಿದೆ. ಜಾಗತಿಕ ಗುರಿ ಏನಾಗಿರುತ್ತದೆ? ಭಾರತವು 2020ರ ವೇಳೆಗೆ ನೆಟ್ ಝೀರೋ ಇಂಗಾಲದ ಹೊರಸೂಸುವಿಕೆಯ ಗುರಿಯನ್ನು ಹೊಂದಿದೆ. ಹಾಗೆಯೇ ಚೀನಾವು ಇದನ್ನು 2060ರಲ್ಲಿ ಈ ಗುರಿಯನ್ನು ಹೊಂದಲು ಪ್ರಯತ್ನಿಸುತ್ತದೆ. ಸ್ಥಳೀಯ ಆಡಳಿತವನ್ನು ಬಲಪಡಿಸಲು ಮತ್ತು ಗ್ರಾಮ ಮಟ್ಟದ ನಾಯಕರನ್ನು ಪ್ರೋತ್ಸಾಹಿಸಲು ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯವು ಇತ್ತೀಚೆಗೆ ಯಾವ ಹೊಸ ಉಪಕ್ರಮವನ್ನು ಪ್ರಾರಂಭಿಸಿದೆ? ಉತ್ತರ ಆಪ್ಷನ್ ಎ, ಪಂಚಾಯತ್ ರತ್ನ ಪ್ರಶಸ್ತಿ ಮತ್ತು ತರಬೇತಿ ಅಭಿಯಾನವನ್ನು ಪ್ರಾರಂಭಿಸಿರುತ್ತದೆ. ನವದೆಹಲಿಯಲ್ಲಿ ನಡೆದ ವಿಶೇಷ ಸಮಾರಂಭದಲ್ಲಿ ಕೇಂದ್ರ ಸರ್ಕಾರವು ದೇಶಾದ್ಯಂತ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುವ ಪಂಚಾಯತ್ ನಾಯಕರನ್ನು ಗೌರವಿಸಿದರು. ಇದರಲ್ಲಿ ಸಾಮರ್ಥ್ಯ ವೃದ್ಧಿಯು, ಪಂಚಾಯತ್ ಸದಸ್ಯರಿಗೆ ತಾಂತ್ರಿಕ ಮತ್ತು ಆಡಳಿತಾತ್ಮಕ ತರಬೇತಿ ನೀಡಲು ವಿಶೇಷ ಕಾರ್ಯಕ್ರಮಗಳನ್ನು ಕೂಡ ರೂಪಿಸಲಾಗಿತ್ತು ಮತ್ತು ಡಿಜಿಟಲೀಕರಣ, ಗ್ರಾಮ ಪಂಚಾಯತ್ಗಳ ಆಡಳಿತದಲ್ಲಿ ಪಾರದರ್ಶಕತೆ ತರಲು ಇ-ಗ್ರಾಮ ಸ್ವರಾಜ್ ಎಂಬ ಪೋರ್ಟಲ್ಗಳನ್ನು ಇನ್ನಷ್ಟು ನವೀಕರಿಸಲಾಯಿತು. ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಮಾಡಲಾಯಿತು. ಸ್ಥಳೀಯ ಮಟ್ಟದಲ್ಲಿ ಬಡತನ ನಿರ್ಮೂಲನೆ, ಆರೋಗ್ಯ ಮತ್ತು ಶಿಕ್ಷಣ ಗುರಿಗಳನ್ನು ತಲುಪಲು ಪಂಚಾಯತ್ಗಳಿಗೆ ಹೆಚ್ಚಿನ ಅಧಿಕಾರ ಮತ್ತು ಅನುದಾನ ನೀಡುವ ಭರವಸೆಯನ್ನು ನೀಡಲಾಗಿರುತ್ತದೆ. ಪಂಚಾಯತ್ ರಾಜ್ ದಿನ ಇದನ್ನು ಪ್ರತಿ ವರ್ಷ ಏಪ್ರಿಲ್ 24ರಂದು ಆಚರಿಸಲಾಗುತ್ತದೆ. ಸಂವಿಧಾನದ ತಿದ್ದುಪಡಿಯಂತೆ 73ನೇ ತಿದ್ದುಪಡಿಯಲ್ಲಿ
ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂವಿಧಾನದ ಸ್ಥಾನಮಾನ ನೀಡಿತು. ಸೊ ಈ ಮಾಹಿತಿ ಇಲ್ಲಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ಆಕಾಂಕ್ಷಿ ಜಿಲ್ಲೆಗಳು ಮತ್ತು ಆಕಾಂಕ್ಷಿ ಬ್ಲಾಕ್ಗಳಲ್ಲಿ ನಿಗದಿಪಡಿಸಿದ ಪ್ರಮುಖ ಅಭಿವೃದ್ಧಿ ಸೂಚ್ಯಂಕಗಳಲ್ಲಿ 100% ಗುರಿ ಸಾಧಿಸಲು ಸಂಪೂರ್ಣಾರ್ಥ ಅಭಿಯಾನ 2.0 ಅನ್ನು ಪ್ರಾರಂಭಿಸಿದ ಸಂಸ್ಥೆ ಯಾವುದು? ಉತ್ತರ ಆಪ್ಷನ್ ಬಿ, ನೀತಿ ಆಯೋಗ ಪ್ರಾರಂಭಿಸಿದೆ. ನೀತಿ ಆಯೋಗವು ತನ್ನ ಆಕಾಂಕ್ಷಿ ಜಿಲ್ಲೆಗಳ ಕಾರ್ಯಕ್ರಮ ಮತ್ತು ಆಕಾಂಕ್ಷಿ ಬ್ಲಾಕ್ ಕಾರ್ಯಕ್ರಮ ಅಡಿಯಲ್ಲಿ ಅಭಿವೃದ್ಧಿಯನ್ನು ವೇಗಗೊಳಿಸಲು ಈ ಅಭಿಯಾನದ 2ನೇ ಹಂತವನ್ನು ಆರಂಭಿಸಿರುತ್ತದೆ. ಇದರಲ್ಲಿ 100% ಸ್ಯಾಚುರೇಷನ್, ಆರೋಗ್ಯ, ಪೌಷ್ಟಿಕಾಂಶ, ಶಿಕ್ಷಣ, ಕೃಷಿ ಮತ್ತು ಮೂಲಸೌಕರ್ಯಕ್ಕೆ ಸಂಬಂಧಿಸಿದ ಆಯ್ದ 6 ಸೂಚಕಗಳಲ್ಲಿ ಸಂಪೂರ್ಣ ಗುರಿಯನ್ನು ಸಾಧಿಸುವ ಇದನ್ನು ಉದ್ದೇಶಿಸಿದೆ. ಇದು ಒಂದು ನಿರ್ದಿಷ್ಟ ಅವಧಿಯ ತೀವ್ರ ಅಭಿಯಾನವಾಗಿದ್ದು, ಹಿಂದುಳಿದ ಪ್ರದೇಶಗಳನ್ನು ಇತರ ಪ್ರದೇಶಗಳಿಗೆ ಸಮಾನವಾಗಿ ತರುವ ಗುರಿಯನ್ನು ಈ ಒಂದು ಯೋಜನೆಯು ಹೊಂದಿರುತ್ತದೆ. ಇದರ ಮಹತ್ವ ಇದು ತಳಮಟ್ಟದಲ್ಲಿ ಆಡಳಿತವನ್ನು ಸುಧಾರಿಸಲು ಮತ್ತು ಪ್ರತಿಯೊಬ್ಬ ನಾಗರಿಕರಿಗೂ ಸರ್ಕಾರದ ಸೌಲಭ್ಯಗಳನ್ನು ತಲುಪುವಂತೆ ಮಾಡುವುದು ಇದರ ಗುರಿಯಾಗಿರುತ್ತದೆ. ನೀತಿ ಆಯೋಗದ ಬಗ್ಗೆ ಮಾಹಿತಿ. ಇದನ್ನು ಜನವರಿ 1, 2015ರಲ್ಲಿ ಪ್ರಾರಂಭಿಸಲಾಯಿತು. ಯೋಜನಾ ಆಯೋಗದ ಬದಲಾಗಿ ಇದರ ಅಧ್ಯಕ್ಷರು ಭಾರತದ ಪ್ರಧಾನಿಯಾಗಿರುತ್ತಾರೆ ನರೇಂದ್ರ ಮೋದಿ ಅವರು. ಸಿಇಒ BVR ಸುಬ್ರಹ್ಮಣ್ಯಂ ಆಗಿರುತ್ತಾರೆ. ಆಕಾಂಕ್ಷಿ ಜಿಲ್ಲೆಗಳ ಕಾರ್ಯಕ್ರಮ ಇದನ್ನು ಜನವರಿ 2018ರಲ್ಲಿ ಪ್ರಾರಂಭಿಸಲಾಯಿತು. ಸೊ ಇಲ್ಲಿ ಈ ಮಾಹಿತಿಗಳನ್ನು ನೆನಪಿಟ್ಟುಕೊಳ್ಳಿ. ಇದಾಗಿತ್ತು ಇವತ್ತಿನ ಪ್ರಚಲಿತ ವಿದ್ಯಮಾನಗಳು. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು.